ಪ್ರಗತಿಪರರು ಎಂದು ಹೇಳಿಕೊಂಡು ಕೆಲವರು ಶಾಸಕಿ ನಯನಾ ಮೋಟಮ್ಮ ಅವರ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡುತ್ತಿರುವುದನ್ನು ತೀವ್ರವಾಗಿ ಖಂಡಿಸುತ್ತೇವೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸ್ವಾಭಿಮಾನಿ ಕೃಷ್ಣಪ್ಪ ಬಣದ ಜಿಲ್ಲಾ ಸಂಚಾಲಕರಾದ ಕಬ್ಬಿಗೆರೆ ಮೋಹನ್ ಕುಮಾರ್ ಆಕ್ರೋಶ ಹೊರಹಾಕಿದ್ದಾರೆ. ಸುಮಾರು ದಿವಸಗಳ ಹಿಂದೆನೂ ಕೂಡ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ನಯನಾ ಮೋಟಮ್ಮನವರ ಬಗ್ಗೆ ಕೆಲವರು ಪ್ರಗತಿಪರ ಅಂತ ಹೇಳ್ಕೊಂಡವರು ಇಲ್ಲದ ಸಲ್ಲದ ಆರೋಪಗಳನ್ನು ಮಾಡಿದ್ರು. ಈಗಲೂ ಕೂಡ ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಕೆಲವು ಏನು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಕೆಲವೊಂದು ಮೀಡಿಯಾದಲ್ಲಿ ಮತ್ತು ವಾಟ್ಸಪ್ ಗ್ರೂಪ್ಗಳಲ್ಲಿ ನಯನಾ ಮೋಟಮ್ಮನವ್ರ ಬಗ್ಗೆ ಹಾಕ್ತಾರೆ. ಇವರು ಮುತಾಲಿಕ್ ಕಾಂಗ್ರೆಸ್, ಮೂಲತಃ ಕಾಂಗ್ರೆಸ್ ಮೂಡಿಗೆರೆಯಲ್ಲಿ ಬೇರೆ ಇದ್ದಾರಂತ. ಆದರೆ ನಯನಾ ಮೋಟಮ್ಮನವರು ಒಬ್ಬರು ಮಹಿಳಾ ಶಾಸಕಿ ಮತ್ತು ದಲಿತ ಮಹಿಳಾ ಶಾಸಕಿ ಅನ್ನೋ ಒಂದು ಕಾರಣಕ್ಕೆ ಇವರು ಇಷ್ಟೆಲ್ಲ ಆಪಾದನೆ ಮಾಡ್ತಾರೆ. ಅವರ ಉದ್ದೇಶ ಒಂದೇ, ನಮ್ಮದು ಮೈಸೂರು ಪ್ರಾಂತ್ಯದಲ್ಲಿ ಸುಮಾರು 30ರಿಂದ 36 MLAಗಳು ಬರ್ತಾರೆ. ಅಷ್ಟು MLAಗಳಲ್ಲಿ ಸಾಮಾನ್ಯ ಮಹಿಳೆ ಮತ್ತು ದಲಿತ ಮಹಿಳೆಯಲ್ಲಿ ಏಕಾಂಗಿಯಾಗಿ ಶಾಸಕರಾಗಿರ್ತಕ್ಕಂಥದ್ದು ನಯನಾ ಮೋಟಮ್ಮನವರು ಒಬ್ಬರೇ. ಹಾಗಾಗಿ ಆ ಏಳಿಗೆನ ಸಹಿಸೋಕ್ಕಾಗಲಿಲ್ಲ ಅಂತಾರೆ ಕೆಲವರು. ಮತ್ತು ಅವರ ಸ್ವಾರ್ಥವನ್ನು ಇಟ್ಕೊಂಡು ನಯನಾ ಮೋಟಮ್ಮನವ್ರ ಬಗ್ಗೆ ಈ ಥರ ಆಪಾದನೆ ಮಾಡ್ತಕ್ಕಂಥರನ್ನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸ್ವಾಭಿಮಾನಿ ಕೃಷ್ಣಪ್ಪ ಬಣ ಸಂಘಟನೆ ಖಂಡಿತವಾಗೂ ಖಂಡಿಸುತ್ತದೆ. ಮಾಧ್ಯಮ ಹೇಳಿಕೆ ನೀಡಿರುವ ಅವರು ಸಾಮಾಜಿಕ ಜಾಲತಾಣದಲ್ಲಿ ಹಾಕುತ್ತಾರೆ, ನಯನಾ ಮೋಟಮ್ಮ ಅವರು ಮುತಾಲಿ ಕಾಂಗ್ರೆಸ್, ಮೂಲತಃ ಕಾಂಗ್ರೆಸ್ ಬೇರೆಯವರು ಇದ್ದಾರೆ, ಇವರನ್ನ ಪಕ್ಷದಿಂದ ವಜಾ ಮಾಡಿ ಎಂದು ಹೇಳುತ್ತಾರೆ. ಇವರು ಮಹಿಳಾ ಹಾಗೂ ದಲಿತ ಶಾಸಕಿ ಎಂಬ ಒಂದೇ ಕಾರಣಕ್ಕೆ ಇವರ ಮೇಲೆ ಇಲ್ಲಸಲ್ಲದ ಆರೋಪ ಮಾಡುತ್ತಾರೆ. ಇದನ್ನ ತೀವ್ರವಾಗಿ ಖಂಡಿಸುತ್ತೇವೆ ಎಂದು ಹೇಳಿದ್ದಾರೆ. ಯಾಕೆ ಇವರು ನಯನಾ ಮೋಟಮ್ಮನವ್ರ ಬಗ್ಗೆ ಮಾತನಾಡ್ತಾರಲ್ಲ, ಹಿಂದೆ ಇದ್ದಂಥ ಸರ್ಕಾರದಲ್ಲಿ ಭ್ರಷ್ಟಾಚಾರದ ಆರೋಪ ಬಂದು ಒಬ್ಬರು ಮುಖ್ಯಮಂತ್ರಿಯರನ್ನ ರಾಜೀನಾಮೆ ಕೇಳಿದಾಗ ಕೆಲವರು ಶಾಸಕರುಗಳು, ಕೆಲವರು ಮಂತ್ರಿಗಳು ನೇರವಾಗಿ TV ಮುಂದೆ ಹೇಳ್ತಾರೆ, ನಮ್ಮ ನಾಯಕರೇ ಅವರು, ನಾವು ಯಾವತ್ತಿದ್ರೂ ಅವ್ರ ಪರವಾಗಿ ಅವರೇ ಮುಖ್ಯಮಂತ್ರಿ ಆಗಿರಬೇಕು ಅಂತ ಒಂದು ಜಾತಿ ಪರವಾಗಿ ನಿಲ್ತಾರೆ. ಅಂತರ ಬಗ್ಗೆ ಮಾತಾಡ್ತಿದ್ದಂತಕ್ಕ ಇವರು ಯಾಕೆ ಈಗ ನಯನಾ ಮೋಟಮ್ಮನವ್ರ ಬಗ್ಗೆ ಮಾತನಾಡ್ತಾರೆ? ನಯನಾ ಮೋಟಮ್ಮನವರು ಒಂದೇ ಒಂದು, ಅವರು ಯಾವುದೇ ಜಾತಿ ಯಾವುದೇ ಧರ್ಮದ ಪರವಾಗಿಲ್ಲ. ಯಾರೇ ಒಬ್ಬ ವ್ಯಕ್ತಿ ಹೋದ್ರೂ ಕೂಡ ಅವರು ಕೆಲಸವನ್ನು ಮಾಡಿಕೊಡ್ತಾರೆ. ಅವರ ಹೇಳತಕ್ಕಂಥ ಉದ್ದೇಶ ಒಂದೇ, ನೀವು ಯಾರ ಇನ್ಫ್ಲುಯೆನ್ಸ್ ಮಾಡ್ಕೊಬರ್ಬೇಡಿ, ಯಾವ ಜಾತಿ ಯಾವ ಧರ್ಮದ ಯಾವ ಬಡವರೇ ಆಗಲಿ, ನಿಮ್ಮ ಏನೇ ಕೆಲಸ ಇದ್ದರೂ ನಮ್ಮ ಹತ್ರ ನೇರವಾಗಿ ಬನ್ನಿ ಅಂತ ಹೇಳ್ತಾರೆ. ಹಾಗಾಗಿ ಅದನ್ನು ತಡ್ಕೊಳಕ್ಕಾಗಲಿಲ್ಲದಂಥ ಕೆಲವರು ನಯನಾ ಮೋಟಮ್ಮನವ್ರ ಬಗ್ಗೆ ಈ ಥರ ಇಲ್ಲದ ಸಲ್ಲದ ಸುಳ್ಳು ಆರೋಪಗಳನ್ನ ಮಾಡ್ತಿದ್ದಾರೆ. ಅದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಈ ಸಂದರ್ಭದಲ್ಲಿ ಭಾರತಿ, ಹರೀಶ್ ಉಪಸ್ಥಿತರಿದ್ದರು.